ನಮಸ್ಕಾರ ಸ್ನೇಹಿತರೆ, ಪ್ರತಿಯೊಬ್ಬರಿಗೂ ಕೂಡ ನಮ್ಮ ಚಾನಲ್ಗೆ ಸ್ವಾಗತ. ಅತ್ಯಂತ ಮುಖ್ಯವಾದ ಮಾಹಿತಿ ಇದಾಗಿದೆ. ಪ್ರತಿಯೊಬ್ಬ ರೈತರಿಗೂ ಕೂಡ ಸರ್ಕಾರದಿಂದ ಭರ್ಜರಿ ಗುಡ್ ನ್ಯೂಸ್. ಪಿಎಂ ಕಿಸಾನ್ ಯೋಜನೆಯ ಹಣ 6,000ದಿಂದ 10,000ಕ್ಕೆ ಹೆಚ್ಚಾಗ್ತಾ ಇದೆ ಮತ್ತು 2026 ಕೇಂದ್ರ ಬಜೆಟ್ನಲ್ಲಿ ಮೋದಿ ಸರ್ಕಾರ ಏನು ಘೋಷಣೆ ಮಾಡಬಹುದು, ಹಣ ಯಾವಾಗ ಜಾರಿಗೆ ಆಗಬಹುದು, ಯಾರಿಗೆ ಸಿಗಲಿದೆ ಎನ್ನುವ ಮಾಹಿತಿಯನ್ನು ಕೂಡ ನಾನು ಇವತ್ತು ನಿಮಗೆ ತಿಳಿಸ್ತಾ ಇದ್ದೇನೆ. ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋನ ಕೊನೆವರೆಗೂ ನೋಡಿ, ಯಾವುದೇ ಕಾರಣಕ್ಕೂ ಸ್ಕಿಪ್ ಮಾಡಬೇಡಿ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಇದು 6,000ದಿಂದ 10,000ಕ್ಕೆ ಹೆಚ್ಚಾಗೋದು ಖಚಿತವಾ ಅಥವಾ ಈ ಒಂದು ಹಣ 6,000 ಮಾತ್ರ ಇರುತ್ತದೆಯಾ ಎನ್ನುವ ಮಾಹಿತಿ ಈ ಒಂದು ವಿಡಿಯೋದಲ್ಲಿದೆ. ಇಲ್ಲಿ ಅರ್ಹ ರೈತರಾದ ಸಣ್ಣ ಮತ್ತು ಅತಿ ಸಣ್ಣ ರೈತರಿಗೆ ವರ್ಷಕ್ಕೆ 6,000 ರೂಪಾಯಿ ಅಂತೆ 3 ಕಂತಾಗಿ 2,000 ರೂಪಾಯಿ ಅಂತೆ ನೀಡ್ತಾ ಇದ್ರು. ನೇರವಾಗಿ ರೈತರ ಬ್ಯಾಂಕ್ ಖಾತೆಗೆ ಬರ್ತಾ ಇತ್ತು. ಈ ಒಂದು ಯೋಜನೆಯಿಂದ ಈಗಾಗಲೇ ಬಹಳಷ್ಟು ರೈತರು ಕೂಡ ಈ ಒಂದು ಯೋಜನೆ ಲಾಭ ಪಡೆದುಕೊಂಡಿದ್ದಾರೆ. ಈಗ ಏನು ದೊಡ್ಡ ಚರ್ಚೆ ನಡೀತಾ ಇದೆ ಅಂತ ನೋಡೋದಾದ್ರೆ, ಇತ್ತೀಚಿನ ದಿನದಲ್ಲಿ ಒಂದು ಪ್ರಶ್ನೆ ಪ್ರತಿಯೊಬ್ಬರ ಕಡೆನೂ ವೈರಲ್ ಆಗ್ತಾ ಇದೆ. ಅಂದ್ರೆ ಇವಾಗ ಈ ಒಂದು ಹಣವು ಹೆಚ್ಚಾಗುವ ಸಾಧ್ಯತೆ ಇದೆಯಾ ಎನ್ನುವ ಪ್ರಶ್ನೆ ಇಲ್ಲಿ ಹೆಚ್ಚಾಗಿ ಕಂಡು ಬರ್ತಾ ಇದೆ. ದುಬಾರಿ ಜೀವನದಲ್ಲಿ ಹೆಚ್ಚು ವೆಚ್ಚವಾಗ್ತಾ ಇದೆ. ಕೃಷಿಗೆ ಬೇಕಾಗಿರುವ ಪ್ರತಿಯೊಂದು ಸಾಮಗ್ರಿಗಳ ಬೆಲೆಯೂ ಕೂಡ ಏರಿಕೆಯಾಗ್ತಾ ಇದೆ. ರೈತರ ಮೇಲಿನ ಸಾಲದ ಒತ್ತಡ ಜಾಸ್ತಿ ಆಗ್ತಾ ಇದೆ. 2026 ಕೇಂದ್ರ ಬಜೆಟ್ ನಲ್ಲಿ ನಿರೀಕ್ಷೆ ಹೆಚ್ಚಾಗಿದೆ. ಈ ಎಲ್ಲ ಕಾರಣಗಳಿಂದಾಗಿ ಹಣ ಹೆಚ್ಚಿಸುವ ಸಾಧ್ಯತೆ ಬಗ್ಗೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ. ಇಲ್ಲಿ ಪ್ರತಿಯೊಬ್ಬರು ಕೂಡ ಏನು ಮಾಹಿತಿ ಅನ್ನೋದಾದ್ರೆ, ಇಲ್ಲಿ 2026ರಲ್ಲಿ ಪ್ರತಿ ರೈತರಿಗೂ ಕೂಡ 10,000 ಸಿಗುತ್ತದೆ ಈ ಒಂದು ಪಿಎಂ ಕಿಸಾನ್ ಯೋಜನೆ ಅಡಿಯಲ್ಲಿ ಅಂತ ಕೂಡ ತಿಳಿಸ್ತಿದ್ದಾರೆ. ಮೋದಿಜಿ ಅವರು ಕೂಡ 2026ರ ಬಜೆಟ್ ಮಂಡನೆಯಲ್ಲಿ ಈ ಒಂದು ಹಣವನ್ನು ಹೆಚ್ಚಳ ಮಾಡೋದಕ್ಕೆ ಸಾಧ್ಯತೆ ಇದೆ. ಏಕೆಂದ್ರೆ ಬಹಳಷ್ಟು ರೈತರು ಕೂಡ ಮನವಿ ಪತ್ರವನ್ನು ಕೂಡ ಬರೆದಿದ್ದಾರೆ ಮತ್ತು ಬಹಳಷ್ಟು ಮುಖಂಡರು ಕೂಡ ಈ ಒಂದು ಮಾಹಿತಿ ಚರ್ಚೆಯನ್ನು ನಡೆಸ್ತಾ ಇದ್ದಾರೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಮುಂದುವರಿಸುವ ಮೊದಲು ನೀವೇನಾದ್ರೂ ಮೊದಲನೇ ಬಾರಿಗೆ ನಮ್ಮ ಚಾನಲ್ಗೆ ಭೇಟಿ ನೀಡಿದ್ರೆ ಹಾಗೂ ಯಾರು ಕೂಡ ಇನ್ನೂ ಸಬ್ಸ್ಕ್ರೈಬ್ ಆಗದಿದ್ದರೆ ಈ ಕೆಳಗಡೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿಬಿಟ್ಟು ಪ್ರತಿಯೊಬ್ರು ಕೂಡ ಸಬ್ಸ್ಕ್ರೈಬ್ ಆಗಿ, ಹಾಗೆ ಯಾರೆಲ್ಲ ಈ ಒಂದು ವಿಡಿಯೋನ ನೋಡ್ತಾ ಇದ್ದೀರೋ ಒಂದೇ ಒಂದು ತಪ್ಪದೆ ಲೈಕ್ ಅನ್ನು ಕೊಟ್ಟು ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ. ಸ್ನೇಹಿತರೆ, ಇಲ್ಲಿ ಫೆಬ್ರವರಿ 1, 2026ರಂದು ಬಜೆಟ್ ಘೋಷಣೆ ಆಗೋದಕ್ಕೆ ಆರಂಭವಾಗುತ್ತದೆ. ಈ ಒಂದು ಪಿಎಂ ಕಿಸಾನ್ ಯೋಜನೆಯ ಹಣ 10,000 ಆಗುವ ಸಾಧ್ಯತೆ ಇದೆಯಾ? ಮೊದಲನೇ ಕಂತಿನಲ್ಲೇ ಹೆಚ್ಚುವರಿಯಾಗಿ ಹಣ ಜಾರಿಗೆ ಆಗಬಹುದಾ? ಅಂದ್ರೆ ಇಲ್ಲಿ ಏಪ್ರಿಲ್ ಮತ್ತು ಜುಲೈ ನಡುವೆ ಬರುವ ಮುಂದಿನ ಕಂತಿನ ಹಣದಲ್ಲೇ ಹೆಚ್ಚಿನ ಮೊತ್ತ ಅನ್ವಯಿಸುವ ಸಾಧ್ಯತೆ ಇದೆ ಅಂತ ಕೂಡ ತಿಳಿಸಲಾಗಿದೆ. 10,000ಕ್ಕೆ ಏರಿಕೆ ಆಗುತ್ತಿದೆ ಅಂತ ಕೂಡ ತಿಳಿಸಲಾಗಿದೆ. 10,000 ಒಂದೇ ಸಲ ಸಿಗುತ್ತಾ ಅಂತ ಕೇಳೋರಿದ್ರೆ ಸ್ನೇಹಿತರೆ, 10,000 ಒಂದೇ ಸರಿ ಸಿಗೋದಿಲ್ಲ. ಏಕೆಂದ್ರೆ ಇವಾಗ ಸಿಗ್ತಾ ಇದೆ ಅಲ್ವಾ 6,000, ಯಾವ ರೀತಿ 2,000 ರೂಪಾಯಿ ಅಂತೆ 3 ಕಂತಾಗಿ ನಿಮ್ಗೆ ಯಾವ ರೀತಿ ಸಿಗುತ್ತಿದೆಯೋ ಅದೇ ರೀತಿ ನಿಮ್ಗೆ 10,000 ಒಂದು ವರ್ಷಕ್ಕೆ ಸರ್ಕಾರ ನಿರ್ಧರಿಸುವ ಕಂತುಗಳಾಗಿ ನಿಮ್ಗೆ ಸಿಗುತ್ತದೆ. ಹೌದು ಸ್ನೇಹಿತರೆ, ಈ ಒಂದು ಹಣ ನಿಮ್ಮ ಖಾತೆಗೆ ಜಮಾವಾಗುವ ಸಾಧ್ಯತೆ ಬಹಳಷ್ಟಿದೆ. ಈ ಒಂದು ಹಣವನ್ನು ಹೆಚ್ಚಿಸಲು ಆರಂಭಿಸ್ತಾ ಇದ್ದಾರೆ. ಈ ಒಂದು ಹಣವು ಪ್ರತಿಯೊಬ್ಬ ರೈತರಿಗೂ ತಲುಪಬೇಕಾದ್ರೆ ನಿಮ್ಮ ದಾಖಲೆ ಕೂಡ ಸರಿಯಾಗಿರ್ಬೇಕು ಮತ್ತು ಹೊಸದಾಗಿ ಯಾರೆಲ್ಲ ಅರ್ಜಿ ಹಾಕೋರಿದ್ದಾರೋ ಅವರು ಕೂಡ ಬೇಗ ಅರ್ಜಿ ಹಾಕಿ ಈ ಒಂದು ಯೋಜನೆ ಲಾಭ ಪಡೆದುಕೊಳ್ಳಿ. ಇಲ್ಲಿ ಪ್ರತಿಯೊಬ್ಬರದು ಈ KYC ಖಂಡಿತವಾಗಿ ಆಗಿರ್ಬೇಕು ಮತ್ತು ಭೂಮಿಯ ಡಾಕ್ಯುಮೆಂಟ್ಸ್ ಸರಿಯಾಗಿರ್ಬೇಕು. ನಿಮ್ಮ ಆಧಾರ್ ಕಾರ್ಡ್ ಬ್ಯಾಂಕ್ ಖಾತೆಗೆ ಲಿಂಕ್ ಇರಬೇಕು. ಹಾಗಿದ್ರೆ ಮಾತ್ರ ನಿಮ್ಗೆ ಈ ಒಂದು ಯೋಜನೆಯ ಅವಕಾಶ ಸಿಗುತ್ತದೆ. ಅಥವಾ ಸರ್ಕಾರದ ಯಾವುದೇ ಒಂದು ಹೊಸ ಯೋಜನೆ ನಿಮ್ಗೆ ಸಿಗ್ಬೇಕಂದ್ರೂ ಕೂಡ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ಸ್ ಕೂಡ ಸರಿಯಾಗಿ ಇಟ್ಕೊಂಡಿರ್ಬೇಕು. ಸ್ನೇಹಿತರೆ, ಇಲ್ಲಿ ಹಣವು ಯಾಕೆ ಏರಿಕೆ ಆಗುತ್ತಿದೆ ಅಂತ ಕೂಡ ನಾನು ನಿಮ್ಗೆ ತಿಳಿಸಿದ್ದೇನೆ. ಸರ್ಕಾರದ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಯೋಜನೆ ಸಿಗ್ತಾ ಇದೆ. ಸರ್ಕಾರದಿಂದ ಪ್ರತಿಯೊಬ್ಬ ರೈತರಿಗೂ ಕೂಡ ಈ ಒಂದು ಯೋಜನೆ ಸಿಗ್ತಾ ಇದೆ. ದುಬಾರಿ ಜೀವನ ಮತ್ತು ಕೃಷಿಗೆ ಬೇಕಾಗಿರುವ ಸಾಮಗ್ರಿಗಳ ಬೆಲೆ ಏರಿಕೆಯಿಂದ ಮತ್ತು ರೈತರ ಒಂದು ಸಾಲದ ಒತ್ತಡಗಳಿಂದ ಈ ಒಂದು ಯೋಜನೆಯ ಒಂದು ಹಣವು ಹೆಚ್ಚಳ ಆಗುತ್ತದೆ ಅಂತ ಕೂಡ ತಿಳಿಸಿದ್ದಾರೆ. ಮತ್ತು ಇವಾಗ ಎಲೆಕ್ಷನ್ ಕೂಡ ಮುಂದೆ ಬರ್ತಾ ಇದೆ. ಈ ಒಂದು ಯೋಜನೆಯನ್ನು ಹೆಚ್ಚಳ ಮಾಡಲೇಬೇಕು ಅಂತ ಕೂಡ ಬಹಳಷ್ಟು ರೈತ ಮುಖಂಡರು ಕೂಡ ಈ ಒಂದು ಮನವಿ ಪತ್ರವನ್ನು ಬರೆದಿದ್ದಾರೆ ಮೋದಿಜಿ ಅವರಿಗೆ. ಹಾಗೆ ಈಗ ಹಲವಾರು ರಾಜ್ಯದಲ್ಲೂ ಕೂಡ ಈ ಒಂದು ಯೋಜನೆ ಆರಂಭಗೊಂಡಿದೆ. ಅಂದ್ರೆ ಒಂದು ವರ್ಷಕ್ಕೆ 10,000 ಈಗಾಗಲೇ ಹಲವು ರಾಜ್ಯದಲ್ಲಿ ಆರಂಭವಾಗಿದೆ. ನಮ್ಮ ರಾಜ್ಯಕ್ಕೂ ಈ ಒಂದು ಯೋಜನೆ ಬೇಕೇ ಬೇಕು ಅಂತ ಕೂಡ ಕೃಷಿ ಮುಖಂಡರು ಕೂಡ ನಿಂತಿದ್ದಾರೆ. ಪ್ರತಿಯೊಬ್ಬರು ಕೂಡ ಈ ಒಂದು ಅವಕಾಶ ಸಿಗಬೇಕು ಎನ್ನುವ ಮಾಹಿತಿಯನ್ನು ಕೂಡ ನಾನು ನಿಮ್ಗೆ ತಿಳಿಸ್ತಾ ಇದ್ದೇನೆ. ಇಲ್ಲಿ ನಿಮ್ಗೆ ಈ ಒಂದು ಯೋಜನೆ ಅವಶ್ಯಕತೆ ಇದೆಯಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಯೋಜನೆಯ ಹಣವು ಹೆಚ್ಚಳವಾದ್ರೆ ನಿಮ್ಗೆ ಉಪಯುಕ್ತನಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸ್ನೇಹಿತರೆ, ರೈತರ ಆದಾಯ ಹೆಚ್ಚಿಸಲು ಮತ್ತು ದುಬಾರಿ ನಿಯಂತ್ರಣಕ್ಕೆ, ಗ್ರಾಮೀಣ ಆರ್ಥಿಕತೆಯ ಬಲಪಡಿಸಲು ಮತ್ತು ಚುನಾವಣೆ ಮೊದಲ ರೈತರ ಒಂದು ಬೆಂಬಲಕ್ಕೆ ಈ ಒಂದು ಯೋಜನೆ ಆರಂಭವಾಗ್ತಾ ಇದೆ. ಎಲ್ಲ ಅಂಶಗಳು ಬಜೆಟ್ ಮೇಲೆ ನಿಂತಿದೆ. 2026ರ ಬಜೆಟ್ ನ ಪ್ರಮುಖ ಪಾತ್ರ ವಹಿಸಲಾಗ್ತಾ ಇದೆ. ಈ
ಒಂದು ಬಜೆಟ್ ನಲ್ಲಿ ಏನ್ ಹೇಳ್ತಾರೆ ಅಂತ ಕೂಡ ಕಾದು ನೋಡ್ಬೇಕಾಗಿದೆ. ಈ ಒಂದು ಬಜೆಟ್ ನಲ್ಲಿ ರೈತರಿಗೆ ಈ ಒಂದು ಯೋಜನೆ ಹೆಚ್ಚಳ ಮಾಡಿದ್ರೆ ಅದೆಷ್ಟೋ ರೈತರಿಗೆ ಖುಷಿ ವಿಚಾರ ಇದಾಗಿದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಅದಕ್ಕೋಸ್ಕರ ನಿಮ್ಮ ಕಮೆಂಟ್ ಕೂಡ ಬೇಕಾಗಿದೆ. ಎಷ್ಟು ಜನರು ಎಷ್ಟು ಕಮೆಂಟ್ ಅನ್ನು ಮಾಡ್ತಿರೋ ಅಷ್ಟು ಕೂಡ ಸರ್ಕಾರಕ್ಕೆ ನಾವು ತಿಳಿಸ್ತೇವೆ. ಇದು ಮಾಹಿತಿ ಪ್ರತಿಯೊಬ್ಬರು ಕೂಡ ಉಪಯುಕ್ತವಾಗಿದೆ ಅಂತ ಕೂಡ ನಾನು ನಿಮಗೆ ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈಗಾಗಲೇ ರೈತರಿಗೆ ಈ ಒಂದು ಹಣ ಪಡೆಯಬೇಕಂದ್ರೆ ಈ KYC ಅಪ್ಡೇಟ್ ಆಗಿರಬೇಕು. ಅಂದ್ರೆ ಇವಾಗ ಹಣ ಪಡಿತಾ ಇದಾರಲ್ವಾ, ಹೊಸದಾಗಿ ಅರ್ಜಿ ಹಾಕೋರು ನಿಮ್ಮ ಭೂಮಿಯ ಡಾಕ್ಯುಮೆಂಟ್ ಸರಿ ಇಟ್ಕೊಂಡಿರ್ಬೇಕು ಮತ್ತು ಈ KYC ಪೂರ್ಣಗೊಂಡಿರಬೇಕು ಮತ್ತು ನಿಮ್ಮ ಬ್ಯಾಂಕ್ ಖಾತೆಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿರಬೇಕು. ಆದ್ರೆ ಇಲ್ಲಿ ಇವಾಗಲೇ ಹಣವನ್ನು ಪಡಿತಾ ಇದಾರಲ್ವಾ, ಇವಾಗ 22ನೇ ಕಂತಿನ ಹಣ ಯಾರೆಲ್ಲ ಪಡಿತಾ ಇದಾರೋ ಈ KYC ಅಪ್ಡೇಟ್ ಆಗಿರಬೇಕು. ಬ್ಯಾಂಕ್ ಖಾತೆಯನ್ನು ಪರಿಶೀಲಿಸಿ ಮತ್ತು ನಿಮ್ಮ ಭೂಮಿಯ ಡಾಕ್ಯುಮೆಂಟ್ಸ್ ಸಿಂಡಿಂಗ್ ಆಗಿದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡಿಸ್ಕೊಳ್ಳಿ. ಮತ್ತು PM ಕಿಸಾನ್ ಪೋರ್ಟಲ್ ಅಲ್ಲಿ ನಿಮ್ಮ ಹೆಸರು ಇದೆಯಾ ಇಲ್ವಾ ಅಂತ ಕೂಡ ಚೆಕ್ ಮಾಡ್ಕೊಂಡ್ಬಿಡಿ. ಆ ಒಂದು ಪೋರ್ಟಲ್ ಅಲ್ಲಿ ನಿಮ್ಮ ಹೆಸರು ಇದ್ರೆ ನಿಮ್ದು 22ನೇ ಕಂತಿನ ಹಣ ಬಂದೇ ಬರುತ್ತದೆ, ಇಲ್ಲ ಆದ್ರೆ ಇಲ್ಲ ಅಂತ ಕೂಡ ತಿಳಿಸಲಾಗುತ್ತದೆ. ಪೋರ್ಟಲ್ ಅಲ್ಲಿ ನಿಮ್ಮ ಹೆಸರು ಇಲ್ಲ ಅಂದ್ರೆ ರೈತ ಸಂಪರ್ಕ ಕೇಂದ್ರಕ್ಕೆ ಹೋಗಿ ಅದನ್ನು ಕೂಡ ಪರಿಶೀಲಿಸಿ ನಿಮ್ಮ ಡಾಕ್ಯುಮೆಂಟ್ಸ್ ಅನ್ನು ಸರಿಯಾಗಿಟ್ಕೊಂಡು 22ನೇ ಕಂತಿನ ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಪ್ರತಿಯೊಬ್ಬರು ಕೂಡ ಈ ಒಂದು ಮಾಹಿತಿ ಉಪಯುಕ್ತವಾಗಿದೆ ಮತ್ತು 2026ರ ಬಜೆಟ್ ಅನ್ನು ಕೂಡ ಕಾದು ನೋಡಬೇಕಾಗಿದೆ. ಈ ರೀತಿಯ ದೊಡ್ಡ ನಿರ್ಧಾರ ಬರುವ ಸಾಧ್ಯತೆ ಕೂಡ ಇದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಈ ರೀತಿ ದೊಡ್ಡ ನಿರ್ಧಾರ ಬಂದ್ರೆ ಅದೆಷ್ಟೋ ರೈತರಿಗೆ ಖುಷಿ ವಿಚಾರ ಆಗುತ್ತದೆ. ಒಂದು ವರ್ಷಕ್ಕೆ 10,000 ಅಂದ್ರೆ ಅವರ ಜೀವನಕ್ಕೆ ಕೂಡ ರೈತರ ಜೀವನ, ಕೃಷಿ ಜೀವನ ನಡೆಸುವುದಕ್ಕೆ ಸುಲಭವಾಗಿ ದಾರಿ ಆಗುತ್ತದೆ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮ್ಗೆ ಉಪಯುಕ್ತವಾಗಿದೆ ಅಂತ ಕೂಡ ತಿಳಿಸ್ತಾ ಇದ್ದೇನೆ. ಮತ್ತು ಈ ಒಂದು ಮಾಹಿತಿ ಯಾವುದೇ ಅಧಿಕೃತ ಮಾಹಿತಿ ಆಗಿಲ್ಲ, ಅಂದ್ರೆ ಸರ್ಕಾರದಿಂದ ಈಗಾಗಲೇ ಹೊರಡಿಸಿಲ್ಲ. ಆದ್ರೆ ಬಹಳಷ್ಟು ರೈತರು ಈ ಒಂದು ಹಣವನ್ನು ಹೆಚ್ಚಳ ಮಾಡಬೇಕು ಅಂತ ಕೂಡ ಬಹಳಷ್ಟು ರೈತರು ಮನವಿ ಮಾಡ್ಕೊಂಡಿದ್ದಾರೆ ಮತ್ತು ರೈತ ಮುಖಂಡರು ಈ ಒಂದು ಮಾಹಿತಿಯನ್ನು ತಿಳಿಸ್ತಾ ಇದ್ದಾರೆ ಹಲವಾರು ಕಡೆ. ಸರ್ಕಾರದಿಂದ ಅಂದ್ರೆ ಈ ಒಂದು 2026ರ ಬಜೆಟ್ ನಲ್ಲಿ ಯಾವ ರೀತಿ ಮಂಡನೆ ಮಾಡ್ತಾರೆ ಮೋದಿಜಿ ಅವರು ಅಂತ ಕೂಡ ಕಾದ ನೋಡ್ಬೇಕಾಗಿದೆ. ಅವರು ಯಾವ ರೀತಿ ಹಾಕ್ತಾರೆ ಅಂದ್ರೆ ರೈತರಿಗೆ ಯಾವ ರೀತಿ PM ಕಿಸಾನ್ ಯೋಜನೆ ಹಣ 6,000ದಿಂದ 10,000ಕ್ಕೆ ಏರಿಸಿದ ನಂತರ ಕೂಡ ನಾನು ಇನ್ನೂ ಒಂದು ಸರಿ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಏಕೆಂದ್ರೆ ಬಹಳಷ್ಟು ರೈತರಿಗೆ ಒಂದು ಮಾಹಿತಿ ತಲುಪಬೇಕಾಗಿದೆ. ನಿಮ್ಮ ಅನಿಸಿಕೆಯೂ ಕೂಡ ಈ ಒಂದು ಮಾಹಿತಿಗೆ ಉಪಯುಕ್ತವಾಗುತ್ತದೆ. ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಈ ಒಂದು ಹಣ ಹೆಚ್ಚಳ ಆಗೋದಕ್ಕೆ ನಿಮಗೆ ಖುಷಿನಾ ಇಲ್ವಾ ಅಂತ ಕೂಡ ಪ್ರತಿಯೊಬ್ಬರು ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತು ನಿಮ್ಮ ಜಿಲ್ಲೆ ಯಾವುದು, PM ಕಿಸಾನ್ ಯೋಜನೆ ಹಣವನ್ನು ನೀವು ಪಡೆದುಕೊಳ್ತಾ ಇದ್ದೀರಾ ಇಲ್ವಾ ಅಂತ ಕೂಡ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಪಡೆದುಕೊಳ್ಳಿಲ್ಲ ಅಂದ್ರೆ ಪ್ರತಿಯೊಬ್ಬರು ಕೂಡ ಇವಾಗಲೇ ಹೋಗಿ ಅರ್ಜಿಯನ್ನು ಹಾಕಿ ಈ ಒಂದು ಯೋಜನೆಯ ಹಣವನ್ನು ಪಡೆದುಕೊಳ್ಳಿ ಅಂತ ಕೂಡ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ಸರ್ಕಾರದಿಂದ ಯಾವುದೇ ಒಂದು ಹೊಸ ಯೋಜನೆ ಬಿಟ್ಟರು ನಾನು ಆದಷ್ಟು ಬೇಗ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ತೇನೆ. ಮತ್ತು ಈ ಒಂದು ಮಾಹಿತಿ ನಿಮಗೆ ಉಪಯುಕ್ತವಾಗಿದೆ ಅಂತ ಅನ್ಸಿದ್ರೆ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಶೇರ್ ಮಾಡಿ. ಶೇರ್ ಮಾಡೋದ್ರಿಂದ ಅವ್ರಿಗೂ ಕೂಡ ಈ ಒಂದು ಮಾಹಿತಿ ಅರ್ಥವಾಗುತ್ತದೆ. ಈ ಒಂದು ಯೋಜನೆ ಲಾಭ ಅವ್ರಿಗೂ ಸಿಗುತ್ತಾ ಸಿಗಲ್ವಾ ಅಂತ ಕೂಡ ಗೊತ್ತಾಗುತ್ತದೆ. ಪ್ರತಿಯೊಬ್ಬರು ಕೂಡ ನಿಮ್ಮ ಸ್ನೇಹಿತರಿಗೂ ಈ ಒಂದು ವಿಡಿಯೋನ ಶೇರ್ ಮಾಡಿ ಅಂತ ನಾನು ತಿಳಿಸ್ತಾ ಇದ್ದೇನೆ. ಸ್ನೇಹಿತರೆ, ಈ ಒಂದು ವಿಡಿಯೋನ ಯಾರೆಲ್ಲ ಕೊನೆವರೆಗೂ ನೋಡಿದ್ದೀರೋ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಜೈ ಜವಾನ್, ಜೈ ಕಿಸಾನ್.